ರೈತ ಸಂಘಟನೆಗಳ ನಡುವೆ ಟ್ರಯಲ್ ಬ್ಲಾಸ್ಟ್ ವಾರ್ ಶುರುವಾಗಿದೆ. ಟ್ರಯಲ್ ಬ್ಲಾಸ್ಟ್ ಪರ ವಿರೋಧದ ಮಾತಿನ ಚಕಮಕಿ ಕೂಡ ನಡೆದಿದೆ. ಸಚಿವರ ಸಭೆ ಮುಗಿತಾ ಇದ್ದಂತೆ ಚಾಕ್ ಫೈಟ್ ಕೂಡ ಆಗಿದೆ. ಟ್ರಯಲ್ ಬ್ಲಾಸ್ಟ್ ಪರ ಎಂಗಲಗುಪ್ಪೆ ಕೃಷ್ಣ ಬ್ಯಾಟಿಂಗ್ ಮಾಡಿದ್ರೆ ಸಚಿವರ ಸಭೆಯಲ್ಲಿ ಬ್ಯಾಟ್ ಬೀಸಿದಂತಹ ಎಂಗಲಗುಪ್ಪೆ ಕೃಷ್ಣ ಇದಕ್ಕೆ ಸಭೆ ಮುಗಿದ ಬಳಿಕ ಎಂಗಲಗುಪ್ಪೆ ಕೃಷ್ಣಗೆ ಇತರರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಂಡ್ಯದ ಜಿಲ್ಲಾ ಪಂಚಾಯಿತಿ ಹೊರ ಆವರಣದಲ್ಲಿ ನಡೆದಂತಹ ಘಟನೆ ಇದು. ಪೊಲೀಸರ ಮಧ್ಯ ಪ್ರವೇಶದಿಂದ ಗಲಾಟೆ ತಪ್ಪಿದೆ. ವಾಕ್ಯನೇ ನಾವು ಕೆಆರ್ಎಸ್ ಸುರಕ್ಷತೆ ಮತ್ತೆ ರೈತರ ಹಿತರಕ್ಷಣೆ ಬಹಳ ಮುಖ್ಯ. ಅದಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ಎನು ಆನಂದ್, ಚೆಲುವರಾಯಸ್ವಾಮಿ ಅವರು ಸಭೆಯನ್ನ ನಡೆಸಿದ್ರು. ಸಭೆ ಮುಗಿದ ಬಳಿಕ ಗಲಾಟೆ ಆಗಿರುವಂತದ್ದು, ಗಲಾಟೆಯಲ್ಲಿ ಏನೆಲ್ಲ ಆಯ್ತು ಅನ್ನೋದರ ಕುರಿತು ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ಏನು ಬೇಬಿ ಬೆಟ್ಟದಲ್ಲಿ ಗಣಿಗಾರಿಕೆ ನಡೆಸುವಂಥ ವಿಚಾರವಾಗಿ ಟ್ರಯಲ್ ಬ್ಲಾಸ್ಟ್ ಅನ್ನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಅದು ಏನು KRS ಡ್ಯಾಮ್ಗೆ ಒಂದು ಕಂಟಕ, ಹಾಗಾಗಿ ಅಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡೋದೇ ಬೇಡ ಅಂತೇಳಿ ರೈತರು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ರು. ನಿನ್ನೆ ಅಷ್ಟೇ ಕುಮಾರಸ್ವಾಮಿ ಅವರು ರೈತರ ಹೋರಾಟಕ್ಕೆ ಭಾಗವಹಿಸಿ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ರು. ನಾನು ಕೂಡ ಟ್ರಯಲ್ ಬ್ಲಾಸ್ಟ್ ವಿರುದ್ಧವಾಗಿದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ಬಳಿಕ ಇವತ್ತು ರೈತರೊಂದಿಗೆ ಉಸ್ತುವಾರಿ ಸಚಿವರಾದಂಥ ಚೆಲುವರಾಯಸ್ವಾಮಿ ಅವರು ಸಭೆಯನ್ನು ನಡೆಸಿದ್ರು. ಸಭೆಯ ಬಳಿಕ ಏನೋ ತಾತ್ಕಾಲಿಕವಾಗಿ ಟ್ರಯಲ್ ಬ್ಲಾಸ್ಟ್ ಅನ್ನ ಮುಂದೂಡಿರುವುದಾಗಿ ಹೇಳಿದ್ರು. ಏನೋ ಇಡೀ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಏನು ಟ್ರಯಲ್ ಬ್ಲಾಸ್ಟ್ ಅನ್ನ ನಡೆಸಬಾರ್ದು ಅಂತ ಹೇಳಿ ರೈತರು ಒತ್ತಾಯ ಮಾಡಿದ್ರು. ರೈತರ ಒತ್ತಾಯಕ್ಕೆ ಮಾಡಿದಂಥ ಉಸ್ತುವಾರಿ ಸಚಿವರು ತಾತ್ಕಾಲಿಕವಾಗಿ ಬ್ರೇಕ್ ಅನ್ನ ಹಾಕುವಂತ ಒಂದು ಕೆಲಸವನ್ನ ಮಾಡಿದ್ರು. 15ರ ತಾರೀಕು ಕೋರ್ಟ್ ಇದೆ. ಆ ಕೋರ್ಟ್ ಆದ ನಂತರ ಒಂದು ನಿರ್ಧಾರಕ್ಕೆ ಬರೋಣ. ಸದ್ಯಕ್ಕೆ 15ನೇ ತಾರೀಕುವರೆಗೂ ಕೂಡ ಯಾವುದೇ ರೀತಿಯ ಟ್ರಯಲ್ ಬ್ಲಾಸ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರು. ಅದಾದ ಬಳಿಕ ಏನು ರೈತ ಮುಖಂಡರುಗಳೆಲ್ಲ ಹೊರಗಡೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ರೈತ ಸಂಘದ ರೈತ ಬಣದ ಮುಖಂಡರೊಬ್ಬರು ಅಲ್ಲಿ ಬಂದರು, ಇಂಗಲಗುಪ್ಪೆ ಕೃಷ್ಣ ಅಂತ. ಅವರು ಟ್ರಯಲ್ ಬ್ಲಾಸ್ಟ್ ಪರವಾಗಿದ್ರು. ಏನು ಸಭೆಯ ಬಳಿಕ ಚೆಲುವರಾಯಸ್ವಾಮಿಗೆ ಮನವಿಯನ್ನು ಕೊಟ್ಟಿದ್ರು. ಇದು ಉಳಿದ ರೈತರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ರೈತರ ವಿರುದ್ಧವಾಗಿ ನೀನು ಇದೆಯಾ, ರೈತರ ಸಂಘದಲ್ಲಿ ಹೇಳ್ಕೊಂಡು ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿ ಅವ್ರಿಗೆ ತರಾಟೆಯನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡಿದ್ರು. ಆಗ ಒಂದಷ್ಟು ಗಲಾಟೆ ಆಯಿತು. ಆ ಸಂದರ್ಭದಲ್ಲಿ ಸಮಾಧಾನ ಮಾಡುವಂಥ ಕೆಲಸವನ್ನು ರೈತರು ಅಂದರೆ ಪೊಲೀಸ್ನವರು ಮಾಡಿದ್ರು. ಯಾರು ತರಾಟೆ ತಗೊಂಡಿದ್ರು ರೈತರು ಅವರೆಲ್ಲರನ್ನು ಸಮಾಧಾನ ಮಾಡಿ ಪೊಲೀಸ್ನವರು ಕಳಿಸಿದ್ರೆ ಇಂಗಲಗುಪ್ಪ ಕೃಷ್ಣ ಅವರ ಮತ್ತೊಂದು ಗೇಟಿಂದ ಕಳಿಸೋ ಮೂಲಕ ಯಾವುದೇ ರೀತಿ ಹೊಡೆದಾಟ ಅಥವಾ ಜೋರು ಗಲಾಟೆ ಆಗದಂಗೆ ನೋಡ್ಕೊಂಡ್ರು. ರಮ್ಯಾ. ಆನಂದ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.